ಸೊ ದಯವಿಟ್ಟು ಇನ್ನು ಮುಂದೆ ಸುತ್ತ ರೀಚಾರ್ಜ್ ಮಾಡ್ಕೊಂಬಕ್ಕೆ ಹೋಗ್ಬೇಡಿ. ಅದು ಅಲ್ಲಿಗೆ ಲಾಕ್ ಅದು ಅಮೌಂಟು ಯಾವುದೇ ರೀತಿ ನಿಮಗೆ ವಾಪಸ್ ಬರೋಲ್ಲ, ಬರೋಕ್ಕೂ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾರು ಈ ಥರ KYC ಮಾಡ್ಸೋಕ್ಕಾಗಲಿ ಮತ್ತು ಮಾಡೋರು ಇದ್ದರಾಗಲಿ ದಯವಿಟ್ಟು ಯಾರು ರೀಚಾರ್ಜ್ ಮಾಡ್ಕೊಂಬಕ್ಕೆ ಹೋಗಬೇಡಿ. ರೀಚಾರ್ಜ್ ಮಾಡಿದ್ರೂ ಅಮೌಂಟು ಬಂದಿಲ್ಲ ಯಾವುದೇ ರೀತಿ. ಮೋಸ್ಟ್ಲಿ ನಿಮಗೆ ಓದ್ ವೀಡಿಯೋದಲ್ಲಿ ಹೇಳ್ದು ನಾನು ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಿಮಗೆ ಇಲ್ಲಿ ಕೆಲವೊಂದು ಪ್ರೂಫೆಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ. ಅದು ಇವಾಗೆಲ್ಲ KYC ರೀಚಾರ್ಜ್ ಮಾಡಿದ್ರೆ ಮಾತ್ರ ಅಮೌಂಟ್ ಬರುತ್ತೆ ಅಂತ ಹೇಳ್ತಾವ್ರೆ. ಸೊ ದಯವಿಟ್ಟು ಯಾರು ರೀಚಾರ್ಜ್ ಮಾಡೋಕ್ಕೆ ಹೋಗಬೇಡಿ. ಅದೇನಾದ್ರು ರೀಚಾರ್ಜ್ ಮಾಡಿಸುತ್ತಾ ಅಮೌಂಟ್ ಅಲ್ಲಿಗೆ ಲಾಕ್ ಆಗುತ್ತೆ ಮತ್ತು ನಿಮಗೆ ರಿಟರ್ನ್ ಅಮೌಂಟ್ ಬರೋಲ್ಲ. ಅದೆಲ್ಲ ಪ್ರೂಫೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನನ್ನ ಫ್ರೆಂಡ್ ಒಬ್ರಿಗೆ ಇದೇ ಥರ ಮೋಸ ಮಾಡ್ಕೊಂಡಿದ್ದಾರೆ ನೋಡಿ. ಅವ್ರು ಇಲ್ಲಿ 10,000 ರೂಪಾಯಿ ಹಾಕಿದ್ದಾರೆ ಮತ್ತು 10,000 ರೂಪಾಯಿ ಹಾಕಿಬಿಟ್ಟು 11,000 ತೊಗೊಂಡಿದ್ದಾನೆ, ಇಲ್ಲ ಅಂತ ಹೇಳಲ್ಲ. ಬಟ್ ನೆಕ್ಸ್ಟ್ 10,000 ಹಾಕಿದ್ದಾನೆ, ಇನ್ನೊಂದು 11,000 ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಆ ಅಮೌಂಟ್ ಯಾವುದೇ ರೀತಿ ಬಂದಿಲ್ಲ. ಫಸ್ಟ್ ಅಮೌಂಟು ಅವನಿಗೆ ಅಂದರೆ ಆಸೆ ಹುಟ್ಟಿದ್ದಾರೆ, ಫಸ್ಟಿಗೆ ಆಸೆ ಹುಟ್ಟಿಸಿ ನೆಕ್ಸ್ಟು ಅದನ್ನು ಲಾಕ್ ಮಾಡಿದ್ದಾರೆ. ಇವಾಗ ಅವ್ನು ಏನು ಹೇಳ್ತಾರೆ, ಅದು 11,000 ಬರಬೇಕಂದ್ರೆ ನಿಮಗೆ 6,000 ರೂಪಾಯಿ KYC ಮಾಡ್ಕೊಳ್ಳಿ ಮತ್ತು ರಿಟರ್ನ್ ಬರುತ್ತೆ ನಿಮಗೆ ಇಷ್ಟು ದಿನದೊಳಗೆ ಅಂತ ಹೇಳಿದವ್ರೆ. ಬಟ್ ಅದು ರೀಚಾರ್ಜ್ ಮಾಡಿಕೊಂಡ್ರೂ ಅಮೌಂಟ್ ಬಂದಿಲ್ಲ ಅಂತೆ. ಇದೆಲ್ಲ ಅವರು ಮಾಡಿದ್ದೆಲ್ಲ ಡೀಟೇಲ್ಸ್ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ಕ್ರೀನ್ ಶಾಟಲ್ಗಳು ನೋಡಿ. ಅವ್ನ ಬ್ಯಾಲೆನ್ಸ್ ಇಲ್ಲಿ 20,016 ರೂಪಾಯಿ .71 ಐತೆ. ಅವನ ಸ್ಯಾಲ್ರಿ ಬ್ಯಾಲೆನ್ಸ್ ಬಂದುಬಿಟ್ಟು 132 ರೂಪಾಯಿ ಇದೆ. ಬಟ್ ಅದು ಯಾವುದೇ ರೀತಿ ಅಮೌಂಟ್ ಬರ್ತಾಯಿಲ್ಲ. ಇವಾಗ 6,000 ರೂಪಾಯಿ ರೀಚಾರ್ಜ್ ಮಾಡಿದ್ರೂ ಬರ್ತಾಯಿಲ್ಲ. ನಿಮಗೆ ಓದ್ ವೀಡಿಯೋದಲ್ಲಿ ಹೇಳಿದ್ದು ಎಕ್ಸ್ಪ್ಲೇನ್ ಮಾಡಿದ್ದೆ ಕ್ಲೀನಾಗಿ. ಬಟ್ ಅದು ನಿಮಗೆ ಭಾಳಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಅನಿಸುತ್ತೆ. ಆಗಲೂ ನೀವು ಕಮೆಂಟ್ ಮಾಡಿದ್ದೀರ ಅದು ಯಾವ ಥರ ಅಂತಂದು ಹೇಳ್ಬಿಟ್ಟು. ಇವಾಗ ಮತ್ತೊಮ್ಮೆ ನಿನಗೆ ಕ್ಲೀನಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಪ್ರೂಫ್ ಸಮೇತ ತೋರಿಸ್ತೀನಿ ನಿಮಗೆ. ಒಂದು ಸೈಡಲ್ಲಿ ಅದು ರೀಚಾರ್ಜ್ ಮಾಡ್ಕೊಂಡಿರೋ ಅಮೌಂಟು ಮತ್ತು ಅದು ಯಾವ ಥರ ಅಮೌಂಟ್ ಬಂದಿದೆ ಅಂತಂದು ಹೇಳ್ಬಿಟ್ಟು. ಇಲ್ಲಿ ಮೊದಲಾಗಿ ಅವನು 10,000 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ನಾನು ಇಲ್ಲಿ ಎಂಟ್ರಿ ಮೂಲಕ ಸುತ್ತ ತೋರಿಸ್ತೀನಿ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, 23/6/2024 ತಾರೀಕಿಗೆ 10,000 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ದಾನೆ. ಆಯಿತಾ. ನೆಕ್ಸ್ಟು ಅವನ ಅಮೌಂಟ್ ಕಟ್ಟಾಗಿರೋದು ಇಲ್ಲಿ 814 ರೂಪಾಯಿ ಕಟ್ಟಾಗಿದೆ. ಅಂದರೆ 10,000 ರೂಪಾಯಿದಲ್ಲಿ 814 ರೂಪಾಯಿ ಕಟ್ಟಾಗಿದೆ. ಅಂದರೆ ಅಲ್ಲಿಗೆ ಎಷ್ಟು ಬ್ಯಾಲೆನ್ಸ್ ಉಳ್ಕೊಂತು, 9,186 ರೂಪಾಯಿ ಬ್ಯಾಲೆನ್ಸ್ ಉಳ್ಕೊಂತು. ಇಲ್ಲಿ ಎಷ್ಟು ತೋರಿಸ್ತಾನೆ, 1,466 ರೂಪಾಯಿ ಬ್ಯಾಲೆನ್ಸ್ ತೋರಿಸ್ತಾ ಇದ್ದಾನೆ. 10,820 ರೂಪಾಯಿ ಇದೆ. ಒಂದು ನಿಮಿಷ, 10,825 ರೂಪಾಯಿ ಇದೆ. ಆಮೇಲೆ ಅವನು ಕಿತ್ಕೊಂಡಿದ್ದಾನೆ ನಿಮ್ಮ ಹತ್ರ 814 ರೂಪಾಯಿ ಮೈನಸ್ ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಇಲ್ಲಿ ಮೇಲೆ ಮತ್ತೊಂದು ಕೊಟ್ಟಿದ್ದಾನೆ ನೋಡಿ, 1,466 ರೂಪಾಯಿ ಪರ್ ಫೀಟ್ ಅಂತ ಕೊಟ್ಟಿದ್ದಾನೆ ನಿಮಗೆ. ಅಂದರೆ ಇಲ್ಲಿ ನಿಮ್ಮ ಹತ್ರ ಕಿತ್ಕೊಂಡು ಮತ್ತು ಇಲ್ಲೇ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಶಾಟಲ್ಲಿ, ನಿಮ್ಮ ಹತ್ರ ತೊಗೊಂಡೇ ನಿಮ್ಮ ಹತ್ರ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ನೀವೇನು 10,000 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ದೀರಲ್ಲ, ಆ 10,000 ರೂಪಾಯಿನೇ ಕಿತ್ಕೊಂಡು ಮತ್ತೆ ನಿಮಗೆ ಕೊಡ್ತಾ ಇದ್ದಾನೆ ಅದು. ಬಟ್ ನಿಮಗೆ ಗೊತ್ತಾನೇ ಆಗಿಲ್ಲ. ಇಲ್ಲಿ ನೀವು ಏನಾಗಿ ಅಂದ್ಕೊಂಡಿದ್ದೀರ ಅಂದರೆ, ಇಲ್ಲಿ ನಮ್ಮ ಸ್ಯಾಲ್ರಿ ಇಷ್ಟು ಅಮೌಂಟ್ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲಿ ಬ್ಯಾಲೆನ್ಸ್ ಅಮೌಂಟ್ ನಿಮ್ಗೆ ತೋರಿಸ್ತಾನೆ ಇಲ್ಲ ಅವನು. ಒಂದೇ ನೀವು ರೀಚಾರ್ಜ್ ಮಾಡ್ಕೊಂಡಿರೋದು ಬ್ಯಾಲೆನ್ಸ್ ಯಾವುದೇ ರೀತಿ ಅವನು ಶೋ ಮಾಡ್ತಾಯಿಲ್ಲ. ಬಟ್ ನಿಮ್ಗೆ ಇಷ್ಟು ಸ್ಯಾಲ್ರಿ ಇದೆ, ಇಷ್ಟು ಬರ್ತಾ ಇದೆ ಅಂತ ಮಾತ್ರ ತೋರಿಸ್ತಾನೆ ಹೋಗ್ತಾ ಇದ್ದಾನೆ. ಬಟ್ ನಮ್ಮ ಖುಷಿ ಏನಪ್ಪ ಅಂದರೆ, ನಮ್ಗೆ ಇಷ್ಟು ಸ್ಯಾಲ್ರಿ ಬಂದಿದೆಯಲ್ಲ ಅಂಬೋದು ಒಂದು ಬಿಟ್ಟರೆ ಅಲ್ಲಿ ಯಾವುದೇ ರೀತಿ ಅವನು ತನ್ನ ಕೈಯಿಂದ ತಾನು ಕೊಡ್ತಾನೆ ಇಲ್ಲ. ಹಾಗಾಗಿ ನಾವು ಏನು ಮಾಡಿದ್ವಿ ಅಂದರೆ, ಭಾಳಷ್ಟು ಜನ ರೀಚಾರ್ಜ್ ಮಾಡ್ಕೊಂಡಿದ್ದಾರೆ ಈ ಥರ ಎಲ್ಲ. ಸೊ ದಯವಿಟ್ಟು ಇನ್ನು ಮುಂದೆ ಸುತ್ತ ರೀಚಾರ್ಜ್ ಮಾಡ್ಕೊಂಬಕ್ಕೆ ಹೋಗ್ಬೇಡಿ. ಅದು ಅಲ್ಲಿಗೆ ಲಾಕ್ ಅದು ಅಮೌಂಟು ಯಾವುದೇ ರೀತಿ ನಿಮಗೆ ವಾಪಸ್ ಬರೋಲ್ಲ, ಬರೋಕ್ಕೂ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾರು ಈ ಥರ KYC ಮಾಡ್ಸೋಕ್ಕಾಗಲಿ ಮತ್ತು ಮಾಡೋರು ಇದ್ದರಾಗಲಿ ದಯವಿಟ್ಟು ಯಾರು ರೀಚಾರ್ಜ್ ಮಾಡ್ಕೊಂಬಕ್ಕೆ ಹೋಗಬೇಡಿ. ರೀಚಾರ್ಜ್ ಮಾಡಿದ್ರೂ ಅಮೌಂಟು ಬಂದಿಲ್ಲ ಯಾವುದೇ ರೀತಿ.